ಅಂಬರೀಷ್ ಅವರು ನೀವು ಒಟ್ಟೊಟ್ಟಿಗೆ ಇದ್ರಿ ಅಂದ್ರೆ ಚಿತ್ರರಂಗಕ್ಕಿನ ಬರೋಕಿನ ಮುಂಚೆನೂ ನೀವು ಚಿತ್ರ ಸ್ನೇಹಿತರು. ಚಿತ್ರರಂಗಕ್ಕೆ ಬರೋಕ್ಕಿಂತ ಮೊದಲೇ. ನಿಮ್ಮ ಒಂದು ಸ್ನೇಹ ಹೇಗೆ ಶುರುವಾಗಿದ್ದು ಎಲ್ಲಿ ಅಂತ? ಅದು ಏನು ಅಂತ ಹೇಳಿದ್ರೆ ಅಂಬರೀಷು ನನ್ನ ತಮ್ಮನ ಫ್ರೆಂಡು. ನನಗೆ ಫ್ರೆಂಡ್ ಇರಲಿಲ್ಲ. ಬಟ್ ಆದರೆ ನಮ್ಮ ಮನೆಗೆ ಬಂದು ಮಾಡಿ ಹೋಗ್ತಿದ್ದಾಗ ಅಲ್ಲಿ ಅಂಬರೀಷ್ ಸರಸ್ವತಿಪುರಮಲ್ಲಿ ಒಂದು ಸ್ವಲ್ಪ ಫೇಮಸ್ಸು. ಹುಡುಗೀರನ್ನ ರೇಗಿಸೋದು, ಮಾಡೋದು ಆ ಥರ ಒಂದು ಕ್ಯಾರೆಕ್ಟ್ರು. ನನ್ನ ಹತ್ರ ಒಂದು ಜಾವಾ ಮೋಟರ್ ಸೈಕಲ್ ಇತ್ತು. ಅಂಬರೀಷ್ ಯಾವಾಗಲೂ ಹೊರಗಡೆ ಹೋಗ್ಬೇಕಾದ್ರೆ ನನ್ನ ಮೋಟರ್ ಸೈಕಲ್ ಕೇಳೋದು, ಮಾಡೋದು. ಕೊನೆಗೆ ನಾವು ಭಾಳ ಫ್ರೆಂಡ್ಸ್ ಆದ್ವಿ. ಆ, ನಮ್ಮ ತಂದೆಯವರು 2 ಪಿಕ್ಚರ್‌ನಲ್ಲಿ ಒಂದು ಬಂಗಾರದ ಕಳ್ಳ ಅಂತ ಒಂದು ಪಿಕ್ಚರು, ಇನ್ನೊಂದು ಮಾದೇಶ್ವರ ಪೂಜಾಫಲ ಅನ್ನೋ ಪಿಕ್ಚರ್‌ನಲ್ಲಿ ಸ್ವಲ್ಪ ಅಂಬರೀಷು ಈ ಶತ್ರುಘ್ನನ್ ಸೀನನ್ ಥರ ಆ ಸಿಗರೇಟ್ ಹಾಕೋದು, ಒಂದು ಸ್ನೇಕ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದ. ನಮ್ಮ ಮನೇಲಿ ಪಾರ್ಟಿಗಳು ನಡೀತಾ ಇತ್ತು. ಆ ಪಾರ್ಟಿಗಳಲ್ಲಿ ಸಾಯಂಕಾಲ ಯಾವಾಗಲೂ ಅಂಬರೀಷ್‌ದು ಒಂದು ಡ್ಯಾನ್ಸ್ ಇರೋದು. ಸ್ನೇಕ್ ಡ್ಯಾನ್ಸ್ ಭಾಳ ಚೆನ್ನಾಗಿ ಮಾಡೋನು. ಆದ್ದರಿಂದ ನನಗೆ ಅಂಬರೀಷು ಹತ್ತಿರ ಆಯಿತು. ಆಮೇಲೆ ನಾವು ಅಂಬರೀಷು ಬೆಂಗಳೂರಿಗೆ ಬರೋದು, ಕ್ರಿಕೆಟ್ ಮ್ಯಾಚ್‌ಗೆ ಹೋಗೋದು, ಮೋಟರ್ ಸೈಕಲ್ ಫಸ್ಟ್ ಡೇ ಸಂಗಮ್ ಪಿಕ್ಚರ್‌ನ ಬೆಂಗಳೂರಿಗೆ ಬಂದು ನೋಡ್ಕೊಂಡು ಹೋಗಿದ್ವಿ ನಾವು. ನನ್ನ ಮೋಟರ್ ಸೈಕಲಲ್ಲೇ ಹೋಗೋದು ಬರೋದು ಆವಾಗ. ಅಲ್ಲಿಂದ ನನಗೆ ಅಂಬರೀಷ್‌ಗೆ ಒಂದು ಸ್ನೇಹ ಆಯಿತು. ಅವರ ಮನೆಯಲ್ಲಿ ಒಂದು ಚಿಕ್ಕ ಮನಸ್ತಾಪ ಆಗಿ, ಅವ್ರ ತಂದೆ ಅವನಿಗೆ ಕಾರ್ ಕೊಡಿಸ್ಲಿಲ್ಲ. ಬೇರೆಯವ್ರಿಗೆಲ್ಲ ಓದೋಕ್ಕೆ ದುಡ್ಡು ಕೊಟ್ರಿ. ನನಗೆ ನೀವು ದುಡ್ಡು ಕೊಟ್ಟಿಲ್ಲ. ನನಗೆ ಒಂದು ಕಾರ್ ಕೊಡಿಸಿ ಅಂತ. ಸರಿ, ಅವ್ರ ಮನೆಯಲ್ಲಿ ಒಂದು ಜಗಳ ಆದಾಗ ನಾನೇ ಸಂಧಾನಕ್ಕೆ ಹೋಗಿ ಅವ್ರ ತಂದೆಯವ್ರಿಗೆ, "ಅವ್ರಿಗೇನು ಬಮಣ, ಇವನು ಓದಲ್ಲ ಅಂತಾನೆ ದುಡ್ಡು ಕೊಡಿ ಅಂತಾನೆ, ಅದು ಹೆಂಗೆ? ಇವನು ಬೇಕಾದ್ರೆ ಮೆಡಿಕಲ್‌ಗೆ ಸೇರಿಸ್ತೀನಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಓದಕ್ಕೆ ಹೇಳಿ" ಅಂತ. ಅವನು "ನನಗೇನು ಓದಲ್ಲ" ಅಂತ ಅಂಬರೀಷ. ಸೊ ಹೀಗಾಗಿ ಮನೆಯಿಂದ ಜಗಳ ಮಾಡ್ಕೊಂಬಂದ್ಬಿಟ್ಟು ನಮ್ಮ ಮನೇಲಿ 1 ವರ್ಷ ಇದ್ದ. ನಮ್ಮ ಮನೆ ಕೆಳಗಡೆನಲ್ಲಿ ಒಂದು ರೂಮ್ ಇತ್ತು. ಅದು ಬ್ಯಾಚುಲರ್ ಕ್ವಾರ್ಟರ್ಸ್ ಥರ ನಾನು ನನ್ನ ತಮ್ಮ ಇರ್ತಿದ್ವಿ. ಅಲ್ಲೇ ಒಂದೇ ಬೆಡ್ಡಲ್ಲಿ ಅಂಬರೀಷು ನಮ್ಮ ಜೊತೆಲೇ ಮಲ್ಕೊಂಡು ಒಂದು 6 ತಿಂಗಳು. ಅಲ್ಲಿ ಆವಾಗ ನಮಗೆ ಭಾಳ ಒಂದು ಹತ್ತಿರದ ಸ್ನೇಹ ಆಯಿತು. ದಿನ ಬೆಳಗ್ಗೆ ಅಂಬರೀಷ್ ಹೇಳೋದು, 6 ಗಂಟೆಗೆ ಹನುಮಂತು ಹೋಟ್ಲಿಗೆ ಬಿರಿಯಾನಿ ತಿನ್ನೋಕ್ಕೆ ಹೋಗೋದು. ಆಮೇಲೆ ಅಲ್ಲಿ ರಾಜು ಹೋಟ್ಲಿದೆ, ಸಾಯಂಕಾಲ ಸೆಟ್ಸ್ ಆದಾಗ ಹೋಗೋದು. ಈ ಥರದ್ದೆಲ್ಲ ತುಂಬ ಹತ್ರ ಆಯಿತು. ಆಮೇಲೆ ಪುಟ್ಟಣ್ಣ ಅವರು ನಾಗರಾವು ಚಿತ್ರಕ್ಕೆ ಮೈಸೂರಿಗೆ ಬಂದಿದ್ದರು ಟೆಸ್ಟ್ ತೆಗಿಯೋಕ್ಕೆ. ಆವಾಗ ನನ್ನ ತಮ್ಮ ಪುಟ್ಟಣ್ಣ ಅವ್ರಿಗೆ ಹೇಳಿ, ಇವ್ನು ಬರಲೇ ಇಲ್ಲ, ಎಲ್ಲೋ ಓಡೋಗಿ ಅವ್ಸ್ಕೊಂಬಿಟ್ಟಿದ್ದ. ಸೊ ಹೋಗಿ ಕರ್ಕೊಂಬಂದು ಅಲ್ಲಿ ಆ ಜಲೀಲ್ ಕ್ಯಾರೆಕ್ಟ್ರಿಗೆ ಒಂದು ಎಂಟ್ರಿ ಸಿಕ್ತು.